ಶಿವ ಹುಟ್ಟಿದ್ರು ಅಂತ ಕೇಳಿದ್ದೀರಾ? ಅವರು ಬ್ರಹ್ಮ ವಿಷ್ಣು ಜಗಳದಿಂದ ಬಂದ್ರು ಅಂತ ಕೇಳಿದ್ದೀರಾ? ಯಾರು ಶ್ರೇಷ್ಠ ಅಂತ ದೇವತೆಗಳೇ ಜಗಳ ಮಾಡ್ತಾ ಇದ್ದಾಗ ಆಕಸ್ಮಿಕವಾಗಿ ಒಂದು ಅನಂತವಿಲ್ಲದ ಜ್ಯೋತಿ ಪ್ರಕಟವಾಯಿತು. ಅದರ ಆದಿಯೂ ಇಲ್ಲ, ಅದರ ಅಂತ್ಯವೂ ಇಲ್ಲ. ಇದು ಶಿವನ ಹುಟ್ಟುಕಥೆಯಲ್ಲ, ಇದು ಶಿವ ಅನಂತವಿಲ್ಲದ ಸತ್ಯಕಥೆ. ಶಿವ ಜನಿಸಿದ್ದು ಹೀಗೆ. ಪ್ರಳಯದ ನಂತರ ಸೃಷ್ಟಿ ಆರಂಭವಾಯಿತು. ಬ್ರಹ್ಮ ನಾನೇ ಸೃಷ್ಟಿಕರ್ತ, ವಿಷ್ಣು ನಾನೇ ಪಾಲನಕರ್ತ. ಈ ಇಬ್ಬರ ನಡುವೆ ಅಹಂಕಾರ ಹುಟ್ಟಿತು. ನಾನೇ ಮುಖ್ಯ, ನೀನು ಅಲ್ಲ. ಈ ಜಗಳದ ಶಬ್ದ ದೇವತೆಗಳ ಲೋಕದಲ್ಲೆಲ್ಲ ಪ್ರತಿಧ್ವನಿಸುತ್ತಿತ್ತು. ಆಗ ಅವರ ಮುಂದೆ ಆಕಸ್ಮಿಕವಾಗಿ ಭೂಮಿ ಆಕಾಶಗಳನ್ನು ಭೇದಿಸುತ್ತಿರುವ ಒಂದು ಜ್ಯೋತಿ ಸ್ತಂಭ ಪ್ರಕಟವಾಯಿತು. ಆ ಜ್ಯೋತಿ ಸ್ತಂಭದ ಬೆಳಕು ಸೂರ್ಯನ ಬೆಳಕನ್ನೂ ಮೀರಿತ್ತು. ಅಗ್ನಿ ಥರ ಜ್ವಲಿಸಿ ಆಕಾಶವನ್ನೇ ಬೆರಗುಗೊಳಿಸಿತ್ತು. ಮೇಲೆ ನೋಡಿದ್ರೆ ಅಂತ್ಯ ಇಲ್ಲ, ಕೆಳಗೆ ನೋಡಿದ್ರೆ ಮೂಲ ಇಲ್ಲ. ಅದನ್ನು ನೋಡಿ ದೇವತೆಗಳು ಭಯಪಟ್ಟರು. ಇದೇನು? ಯಾರು ಇದು? ಆಗ ವಿಷ್ಣು ಹೇಳಿದ್ರು, ನಾನು ಕೆಳಗೆ ಹೋಗಿ ಮೂಲ ಹುಡುಕ್ತೀನಿ ಅಂತ. ನಂತರ ಬ್ರಹ್ಮ, ನಾನು ಮೇಲೆ ಹೋಗಿ ಶಿಖರ ಹುಡುಕ್ತೀನಿ ಅಂತ ಹೇಳ್ತಾರೆ. ವಿಷ್ಣು ವರಹ ರೂಪ ಧರಿಸಿ ಭಯಂಕರ ವೇಗದಲ್ಲಿ ಕೆಳಗೆ ಹೋಗುತ್ತಾರೆ. ಭೂಮಿ, ರಸಾತಳ, ಪಾತಾಳ ಎಲ್ಲಿ ಹೋದ್ರೂ ಮೂಲ ಸಿಗಲಿಲ್ಲ. ಬ್ರಹ್ಮ ಹಂಸ ರೂಪ ಧರಿಸಿ ಆಕಾಶಕ್ಕೆ ಹಾರಿದ್ರು. ಎಷ್ಟೇ ದೂರ ಹಾರಿದ್ರು ಶಿಖರ ಸಿಗಲೇ ಇಲ್ಲ. ಇದರ ಅರ್ಥ ಏನು? ಶಿವನಿಗೆ ಆರಂಭವೂ ಇಲ್ಲ, ಅಂತ್ಯ ಇಲ್ಲ. ಹಾಗಾಗಿ ಬ್ರಹ್ಮನಿಗೆ ಶಿಖರನೂ ಸಿಗಲಿಲ್ಲ, ವಿಷ್ಣುವಿಗೆ ಮೂಲನೂ ಸಿಗಲಿಲ್ಲ. ಮೇಲೆ ಹೋಗುತ್ತಿದ್ದ ಬ್ರಹ್ಮನಿಗೆ ಕಣ್ಗಳೆಯೂ ಸಿಕ್ತು. ಅದು ಜ್ಯೋತಿ ಸ್ತಂಭದ ಮೇಲೆ ಬಿದ್ದು ಬರ್ತಾ ಇತ್ತು. ಇದನ್ನು ನೋಡಿದ ಬ್ರಹ್ಮ ಕೇಳಿದ್ರು, ನೀನು ನನ್ನ ಸಾಕ್ಷಿಯಾಗಿ? ಕಣಗಳೆಯೂ ತಕ್ಷಣವೇ ಒಪ್ಪಿಕೊಳ್ತು. ಕಣಗಳೆಯೂ ಮತ್ತು ಬ್ರಹ್ಮನ ನಡುವೆ ಮಾತಿನ ಒಪ್ಪಂದ ನಡೆದು ಮರಳಿ ಬಂದಾಗ ವಿಷ್ಣು ಸತ್ಯವನ್ನೇ ಹೇಳಿದ್ರು, ನನಗೆ ಯಾವುದೇ ಮೂಲ ಸಿಗಲಿಲ್ಲ. ಆದರೆ ಬ್ರಹ್ಮ ನಾನು ಶಿಖರ ನೋಡಿದೆ, ಅದಕ್ಕೆ ಈ ಕಣಗಲೆ ಹೂವೇ ಸಾಕ್ಷಿ ಅಂತ ಹೇಳಿ ಕಣಗಲೆ ಹೂವನ್ನ ಕಡೆ ತೋರಿಸ್ತಾನೆ. ಹಾಗಾದ್ರೆ ಬ್ರಹ್ಮ ಹೇಳಿದ್ದು? ಬ್ರಹ್ಮ ಸುಳ್ಳು ನುಡಿದ ತಕ್ಷಣವೇ ಆ ಜ್ಯೋತಿ ಸ್ತಂಭದ ಮಧ್ಯದಿಂದ ಮಹಾದೇವ ಪ್ರತ್ಯಕ್ಷ ಆಗ್ತಾರೆ. ಭಸ್ಮ, ಜಟಾಧರ, ತ್ರಿಶೂಲ. ಅವರ ದರ್ಶನ ಮಾತ್ರ ದೇವತೆಗಳಿಗೆ ಕಂಪನ ಮೂಡಿತ್ತು. ಪ್ರತ್ಯಕ್ಷನಾದ ಶಿವ, ವಿಷ್ಣು ಸತ್ಯವಂತ, ಬ್ರಹ್ಮ ಸುಳ್ಳು ಹೇಳಿದ್ರು. ಶಿವನ ಈ ಕೋಪ ಕಂಡ ದೇವತೆಗಳು ಒಂದು ಕ್ಷಣ ನಡುಗ್ತಾರೆ. ಕಾರಣ ಇದು ಯಾವ ರೀತಿ ಶಕ್ತಿ ಅಂತಲೂ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಅನಂತವೂ ಇಲ್ಲ, ಆದಿಯೂ ಇಲ್ಲ, ಈ ರೀತಿಯಾದ ಒಂದು ರೂಪ, ಇದರಿಂದ ಬಂದಂಥ ಈ ಶಿವ, ಇವರ ಶಕ್ತಿ ಎಂಥದ್ದು ಅಂತೇಳಿ ಅಲ್ಲಿರೋ ದೇವತೆಗಳೆಲ್ಲ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಸತ್ಯವನ್ನ ನುಡಿದ ವಿಷ್ಣುವಿನ ಕಡೆ ಶಾಂತನಾದ ಶಿವ, ಸುಳ್ಳನ್ನು ಹೇಳಿದಂತಹ ಬ್ರಹ್ಮ ಮತ್ತೆ ಕಣಗಲೆ ಹೂವಿನ ಕಡೆ ಕೋಪದಿಂದ ನೋಡಿ ಈ ರೀತಿಯಾಗಿ ನುಡಿತಾರೆ. ಜಗತ್ತಿನ ಸೃಷ್ಟಿಕರ್ತನಿಂದಲೇ ಇಂತಹ ಸುಳ್ಳೆ ಅಂತ ಕೋಪದಿಂದ ಬ್ರಹ್ಮನ 5ನೇ ತಲೆಯನ್ನೇ ಕಿತ್ತಾಕ್ತಾರೆ. ನಂತರ ಬ್ರಹ್ಮನಿಗೆ, ಭೂಮಿಯ ಮೇಲೆ ಯಾರೂ ನಿನಗೆ ಗುಡಿ ಕಟ್ಟಿ ಪೂಜಿಸದೇ ಇರಲಿ, ನಿನ್ನ ಸುಳ್ಳಿಗೆ ಸಾಕ್ಷಿಯಾದ ಈ ಕಣಗಲೆ ಹೂವು ನನ್ನ ಪೂಜೆಗೆ ಅರ್ಹತೆ ಇಲ್ಲದೆ ಇರಲಿ, ಯಾರೂ ಈ ಕಣಗಲೆ ಹೂವನ್ನ ಪೂಜೆಗೆ ಬಳಸದೇನೆ ಇರಲಿ, ಹೀಗಂತ ಶಾಪ ಕೊಡ್ತಾರೆ ಶಿವ. ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕಣಗಲೆ ಹೂವನ್ನ ಯಾರೂ ಕೂಡ ಪೂಜೆಗೆ ಬಳಸಲ್ಲ. ಬ್ರಹ್ಮ ಮತ್ತೆ ಈ ಕಣಗಲೆ ಹೂವಿನ ಸುಳ್ಳು ಸಾಕ್ಷಿಯಿಂದ ನಾವು ತಿಳ್ಕೋಬೇಕಾಗಿರೋ ವಿಷಯ ಏನು ಹೇಳಿ? ಒಂದು ಅನಾವಶ್ಯಕ ಸುಳ್ಳು ಇಡೀ ಜೀವನವನ್ನೇ ನಾಶಪಡಿಸುತ್ತೆ ಅಂತ. ಯಾವತ್ತಿದ್ರೂ ಹೂವು ಒಂದು ದೇವರ ಮುಡಿಗೆ ಸೇರಬೇಕು, ಇಲ್ಲ ಸ್ಮಶಾನದ ಯಾತ್ರೆಗಾದರೂ ಸೇರಬೇಕು. ಆದರೆ ಕಣಗಲೆ ಹೂವಿನ ಸುಳ್ಳಿನ ಸಹಾಯ ಅದರ ಇಡೀ ಜೀವನವೇ ನಿರುಪಯುಕ್ತವಾಗುವಂತೆ ಮಾಡಿತು. ಲಿಂಗೋದ್ಭವದ ಈ ಕತೆ ನಮಗೆ ಹೇಳೋದು, ಶಿವನಿಗೆ ಹುಟ್ಟಿಲ್ಲ, ಶಿವ ಅನಂತವಿಲ್ಲದ ತತ್ವ. ಅಹಂಕಾರ ನಾಶ ಆದಾಗ ಮಾತ್ರ ಸತ್ಯ ಅನ್ನೋದು ಪ್ರಕಟವಾಗೋದು. ಶಿವ ಬ್ರಹ್ಮ ಮತ್ತು ವಿಷ್ಣುವಿನ ಅಹಂ ಕಳಚಿದ್ದು ಶಕ್ತಿಯಿಂದಲ್ಲ,
ಸತ್ಯದಿಂದ. ಓಂ ನಮಃ ಶಿವಾಯ. ನಿಮಗೆಲ್ಲ ಮೊದಲೇ ಗೊತ್ತಿತ್ತಾ ಕಣಗಲೆ ಹೂವನ್ನು ಯಾಕೆ ಶಿವನ ಪೂಜೆಗೆ ಆಗಲಿ ಯಾವುದೇ ಪೂಜೆಗೆ ಆಗಲಿ ಬಳಸಲ್ಲ ಅಂತ? ನಿಮಗೆ ಈ ಕತೆ ಕೇಳಿದಾದ ಮೇಲೆ ಬ್ರಹ್ಮ ಮತ್ತು ವಿಷ್ಣುವಿನ ಮೇಲೆ ಯಾವ ರೀತಿಯ ಅಭಿಪ್ರಾಯ ಹುಟ್ಟಿತು? ಯಾರಿಗೆಲ್ಲ ಈ ಶಿವನ ಹುಟ್ಟಿನ ಈ ಕತೆ ಇಷ್ಟ ಆಯಿತೋ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.